2 ಜನ ಹಿರಿಯ ಶಾಸಕರು ಅದಕ್ಕೆ ಯಾಕೆ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಕಳೆದ ಬಾರಿ CLP ಸಭೆಯಲ್ಲೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರಿಗೂ ಅನುದಾನ ಘೋಷಿಸಿದ್ದಾರೆ. ಅವರಂಗೆ ಪಕ್ಷಪಾತ ಮಾಡಲಿಲ್ಲ. ಎಲ್ಲ ಶಾಸಕರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಈಗಲೂ ಅನುದಾನ ಕೊಟ್ಟಿದ್ದಾರೆ. ನಮ್ಗೆ ಅತಿವೃಷ್ಟಿಗೂ ಕೂಡ ಮೊನ್ನೆ 50 ಕೋಟಿ ಘೋಷಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಈ ಭಾಗ್ಯಗಳ ಜೊತೆ ಭಾಗ್ಯ ಪ್ರತಿಯೊಬ್ಬರ ಮನೆಗೂ ತಲುಪ್ತಾ ಇದೆ. ಇದ್ರ ಜೊತೆಗೆ ಅಭಿವೃದ್ಧಿಗೂ ಹಣ ಕೊಡ್ತಾ ಇದೆ. ಅಂದರೆ ನಾವು ಸರ್ಕಾರನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರ ರೀತಿ ಆ ರೀತಿ ಅನುದಾನ ಬರ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ ಅಂತಲ್ಲ. ಅವ್ರನ್ನ ನಾನು ಕರೆದು ಮಾತಾಡ್ತೀನಿ, ಕರೆದು ಅವ್ರ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಸದ್ಯದಲ್ಲೇ ಮುಖ್ಯಮಂತ್ರಿಗಳನ್ನ ಕರೆಸಿ ಮಾತಾಡಿ ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತಾರೆ ಮುಖ್ಯಮಂತ್ರಿ. ಏನು ಆರೋಪ ಅಂದ್ರೆ ಕೆಲವರು DCM ಮತ್ತೆ CM ಪರ ಇರ್ತಕ್ಕಂಥವ್ರು ಅವ್ರ ಆಪ್ತರಿಗೆ ಮಾತ್ರ ಸಿಗ್ತಾ ಇದೆ, ಕೆಲವರು ಸಿಗಲ್ಲ ಅನ್ನೋದು ಆರೋಪ. ಆ ರೀತಿ ಯಾವುದು ಗುರುತರವಾದಂಥ ಆರೋಪಗಳನ್ನ ಯಾರೂ ಮಾಡಿಲ್ಲ. ಅಂಥದ್ದೇನಿಲ್ಲ. ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಮಂತ್ರಿಗಳು ಸರ್ಕಾರನೇ ಸ್ಪಂದಿಸ್ತಾ ಇದೆ. ಕೆಲಸಗಳಾಗ್ತಾ ಇದ್ದಾವಲ್ಲ. ಇಲ್ಲಿ ಈಗ ಮೊನ್ನೆ ನಮ್ಮಲ್ಲಿ 2 ಜನ ಅಕಾಲಿಕ ಮರಣ ಅಂದರೆ ಈ ಅತಿವೃಷ್ಟಿಗೆ ಹಾನಿಯಾಗಿ ಮರಣ ಹೊಂದಿದ್ರು. ಇಮಿಡಿಯೇಟಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ಜ್ ಸಾಹೇಬರು ಬಂದು ಅದಕ್ಕೆ ಅವ್ರಿಗೆ ಪರಿಹಾರನೂ ಕೊಟ್ಟರು 5 ಲಕ್ಷ. ಜೊತೆಗೆ 50 ಕೋಟಿ ರೂಪಾಯಿ ಅಲ್ಲಿ ಅದನ್ನೆಲ್ಲ ರಿಸ್ಟೋರ್ ಮಾಡೋದಕ್ಕೆ ಇಮಿಡಿಯೇಟಾಗಿ ಘೋಷಣೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಘೋಷಣೆ ಮಾಡಿ ಬಂದು ಮಾಡಿದರೆ ನಾವು ಕ್ರಿಯಾಶೀಲ ಯೋಜನೆ ಪ್ರಾರಂಭ ಮಾಡಿದ್ದೀವಿ. ಈಗೆಲ್ಲ MLAಗಳಿಗೂ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಡ್ತಾರೆ. ಸರ್, ಮತ್ತೆ ವಸತಿ ಯೋಜನೆಯಲ್ಲಿ ಮನೆ ಗ್ರಾಂಟ್ ಇದಾಗಬೇಕು ಅಂದ್ರೆ ಕೊಡಬೇಕು ಅಂದ್ರೆ ದುಡ್ಡು ಕೊಡಬೇಕು ಅಂತ ಎಲ್ಲ ಚರ್ಚೆ ಆಗ್ತಾ ಇದೆ ಸರ್. ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಸರ್ ಮನೆ ಎಲ್ಲ ವಿತರಣೆ ಮಾಡೋಕ್ಕೆ ಬಡವರಿಗೆ? ನಮ್ಮ ಕ್ಷೇತ್ರದಲ್ಲಿ ಆ ರೀತಿ ಯಾವುದೇ ಆರೋಪಗಳಿಲ್ಲ. ಮನೆಗಳು ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಈಗ ಅರಣ್ಯ ಇಶ್ಯೂ, ಫಾರೆಸ್ಟ್ ಇಶ್ಯೂ, ಸೈಟ್ ಸಿಗ್ತಾ ಇಲ್ಲ. ಸೈಟ್ ನಾವು ಇಷ್ಟು ಜನ ನಾವು ಸೈಟ್ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಮನೆ ಕೊಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಯಾವುದೂ ಆರೋಪಗಳಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.